ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಹರ್ಷಿತಾ. ನಾನು ಇವತ್ತಿನ ವಿಡಿಯೋದಲ್ಲಿ ತುಂಬ ಜನರಿಗೆ ಮನಸ್ಸಲ್ಲಿ ಅಂದರೆ ಪ್ರಶ್ನೆಗಳು ಮೂಡ್ತಾ ಇರುತ್ತೆ. ಮನೆಯಲ್ಲಿ ಯಾವಾಗಲೂ ನೋಡಿದ್ರೂ ತೊಂದರೆ ಆಗ್ತಾ ಇದೆ, ಸಮಸ್ಯೆಗಳು ಹುಡ್ತಾನೇ ಇದೆ. ಆರೋಗ್ಯ ಸಮಸ್ಯೆ ಆಗಿರ್ಬೋದು, ಮನೆಯಲ್ಲಿ ಜಗಳ ಕಿರಿಕಿರಿ ಆಗಿರ್ಬೋದು, ನೆಮ್ಮದಿ ಇಲ್ಲದೆ ಇರುವಂಥದ್ದಾಗಿರ್ಬೋದು, ಇದೆಲ್ಲ ಆಗ್ತಾನೇ ಇದೆ. ಸೊ ಕೆಲವೊಂದ್ಸಲ ನಮ್ಮ ಮನೆಗೆ ದಾರಿದ್ರ್ಯನೇ ಬಂದಿದೆಯೋ ಅನ್ನೋ ಥರ ನಾವು ಯೋಚನೆ ಮಾಡ್ತೀವಿ. ಸೊ ಇದಕ್ಕೆಲ್ಲ ನಾವು ಮಾಡುವಂತಹ ಸಣ್ಣ ಸಣ್ಣ ತಪ್ಪುಗಳೇ ಕಾರಣ ಆಗಿರುತ್ತೆ. ಸೊ ಹಾಗಾದರೆ ಆ ಸಣ್ಣ ಸಣ್ಣ ತಪ್ಪುಗಳು ಯಾವುದು? ನೀವೇನಾದರೂ ಅದನ್ನು ಮಾಡ್ತಾ ಇದ್ರೆ ಇವಾಗಿಂದಲೇ ಅದನ್ನು ಸರಿ ಮಾಡ್ಕೊಳ್ಳಿ. ಸೊ ನಾನು ಎಲ್ಲಾನು ಪಾಯಿಂಟ್ ಹೇಳ್ತಾ ಹೋಗ್ತೀನಿ. ಸೊ ನಿಮ್ಗೆಲ್ರಿಗೂ ಕೂಡ ಯೂಸ್ಫುಲ್ ಆಗುತ್ತೆ. ಈ ವಿಡಿಯೋ ನಿಮ್ಗೇನಾದರೂ ಯೂಸ್ಫುಲ್ ಆಗಿದೆ, ಇಷ್ಟ ಆಗಿದೆ ಅಂತಂದರೆ ಒಂದು ಲೈಕ್ ಮಾಡಿ, ಫಸ್ಟ್ ಲೈಕ್ ಮಾಡಿ, ಆಮೇಲೆ ಶೇರ್ ಮಾಡಿ. ಅದ್ರ ಜೊತೆಗೆ ನಿಮ್ಮ ಅನಿಸಿಕೆನ ನನಗೆ ಕಮೆಂಟಲ್ಲಿ ಬರೆದು ತಿಳಿಸಿ. ಯಾರಾದರೂ ಹೊಸಬ್ರು ನನ್ನ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಬೆಲ್ ಐಕನ್ ಇದೆ, ಅಲ್ಲಿ ಆಲ್ ಅನ್ನೋಂತಹ ಆಪ್ಷನ್ ಇದೆ, ಅಲ್ಲಿ ಕ್ಲಿಕ್ ಮಾಡಿಕೊಂಡು ಎಲ್ಲ ವೀಡಿಯೋಸ್ಗಳನ್ನು ಒನ್ ಬೈ ಒನ್ ನೀವು ನೋಡ್ತಾ ಹೋಗಿ. ಸೊ ತುಂಬ ಜನರಿಗೆ ಪದೇ ಪದೇ ಆರೋಗ್ಯ ಸಮಸ್ಯೆ, ಮನೆಯಲ್ಲಿ ನೆಮ್ಮದಿನೇ ಇಲ್ಲ, ಹಣದ ಸಮಸ್ಯೆ ಆಗ್ತಾ ಇದೆ, ಮನಸ್ಸಿಗೆ ನೆಮ್ಮದಿ ಸಿಗೋದೇ ಇಲ್ಲ, ನಮ್ಮ ಮನೆಗೆ ದಾರಿದ್ರ್ಯನೇ ಬಂದಿದೆ ಅನ್ನೋ ಥರ ಅನಿಸುತ್ತೆ. ಸೊ ಇದಕ್ಕೆ ನಾವು ಕೆಲವೊಂದು ಸಣ್ಣ ಸಣ್ಣ ತಪ್ಪುಗಳು, ಗೊತ್ತಿದ್ದೋ ಅಥವಾ ಗೊತ್ತಿಲ್ಲದೇನೆ ಮಾಡುವಂತಹ ತಪ್ಪುಗಳು ಖಂಡಿತವಾಗ್ಲೂ ಕಾರಣ ಆಗುತ್ತೆ. ಹಾಗಾದರೆ ಯಾವುದೆಲ್ಲ ನಾವು ಮಾಡ್ತಾ ಇರೋಂಥ ತಪ್ಪುಗಳು ಅಂದರೆ, ಫಸ್ಟ್ ಒಂದು ಬಂದು ಹೆಚ್ಚಾಗಿ ಹೆಣ್ಮಕ್ಳು ಊಟ ಮಾಡ್ತಾ ಇರೋವಾಗ ಏನೋ ಅನಾವಶ್ಯಕವಾಗಿ ಯೋಚನೆ ಮಾಡಿಕೊಂಡು, ಯಾವುದೋ ವಿಚಾರವನ್ನು ಯೋಚನೆ ಮಾಡಿಕೊಂಡು ಊಟ ಮಾಡುವಾಗ ಊಟದ ಅನ್ನದ ತಟ್ಟೆಯ ಮುಂದೆ ಕಣ್ಣೀರು ಹಾಕುವಂಥದ್ದು, ಇದು ನಾವು ಮಾಡ್ತಾ ಇರುವಂತಹ ಒಂದು ತಪ್ಪಾಗಿದೆ. ಸೊ ಊಟ ಮಾಡುವಾಗ ಕಣ್ಣೀರು ಹಾಕಿದ್ರೆ ಏನಾಗುತ್ತೆ? ಅನ್ನ ಬಂದು ದೇವರಿಗೆ ಸಮಾನ ಅಲ್ವಾ? ಸೊ ದೇವರಿಗೆ ಸಮಾನ. ಸೊ ದೇವರಿಗೆ ಸಮಾನ ಆಗಿರುವಂತಹ ಅನ್ನದ ಮುಂದೆ ನಾವು ಕಣ್ಣೀರು ಹಾಕಿದ್ರೆ ಅದು ಒಂಥರ ಕಷ್ಟಗಳೇ ಬರುತ್ತೆ ಅಂತಾನೆ ಹೇಳ್ಬೋದು. ದಯವಿಟ್ಟು ನೀವು ಏನಾದರೂ ಈ ತಪ್ಪನ್ನು ಮಾಡ್ತಾ ಇದ್ರೆ ಖಂಡಿತವಾಗ್ಲೂ ಇವತ್ತಿಗೆ ಅದನ್ನು ಸ್ಟಾಪ್ ಮಾಡಿ. ಯಾವತ್ತೂ ಕೂಡ ಅಷ್ಟೇ, ಊಟ ಮಾಡುವಾಗ ಕಣ್ಣೀರನ್ನು ಮಹಿಳೆಯರು, ಎಸ್ಪೆಷಲಿ ಮಹಿಳೆಯರು, ಹೆಣ್ಮಕ್ಳು ಹಾಕೋದಕ್ಕೆ ಹೋಗಬೇಡಿ. ನೆಕ್ಸ್ಟ್ ಬಂದು ಹೆಚ್ಚಾಗಿ ಊಟ ಮಾಡುವಾಗ ತಟ್ಟೆಯನ್ನು ತುಂಬ ಜನರಿಗೆ ಅಭ್ಯಾಸ ಇದೆ ತೊಡೆಯ ಮೇಲೆ ಇಟ್ಕೊಂಡು ಊಟ ಮಾಡುವಂಥದ್ದು. ಸೊ ಇದನ್ನು ದಯವಿಟ್ಟು ಮಾಡೋದಕ್ಕೆ ಹೋಗಬೇಡಿ. ತೊಡೆಯ ಮೇಲೆ ಇಟ್ಟು ಅನ್ನದ ತಟ್ಟೆಯನ್ನು ಊಟ ಮಾಡಬೇಡಿ. ಅನ್ನ ಅಂದರೆ ಏನು? ದೇವರು. ಸೊ ನೀವು ನೆಲದ ಮೇಲೆ ಇಟ್ಟು ಬಟ್ಲನ್ನು, ಊಟದ ಅನ್ನದ ತಟ್ಟೆಯನ್ನು ನೆಲದ ಮೇಲೆ ಇಟ್ಟು ಊಟವನ್ನು ಮಾಡಿ. ಸೊ ಇದು ಒಳ್ಳೆಯದು. ನೆಕ್ಸ್ಟ್ ಬಂದೇನಂದರೆ, ಇದು ಗಡಿಯಾರ. ತುಂಬ ಜನರ ಮನೆಯಲ್ಲಿ ನಿಂತ ಗಡಿಯಾರಗಳು ಇರುತ್ತೆ. ಸೊ ನಿಂತ ಗಡಿಯಾರ ಅದು ಕೆಲಸನೇ ಮಾಡ್ತಾ ಇಲ್ಲ, ನಿಂತಿದೆ ಅಂದರೆ ಅದು ಅಶುಭ ಲಕ್ಷಣ. ಸೊ ದಯವಿಟ್ಟು ಅದನ್ನು ಸರಿಪಡಿಸಿ ನೀವು ಗಡಿಯಾರವನ್ನು ನಿಮ್ಮ ಮನೆಯಲ್ಲಿ ಇರಿಸಿ. ಇನ್ನೊಂದು ವಿಚಾರ ಹೇಳಬೇಕು, ಗಡಿಯಾರವನ್ನು ನೀವು ಎಲ್ಲ ಕಡೆ ಕೂಡ ಹಾಕೋದಕ್ಕೆ ಸಾಧ್ಯ ಇಲ್ಲ. ಎಲ್ಲ ಕಡೆ ನೀವು ಗಡಿಯಾರವನ್ನು ಹಾಕಬಾರ್ದು. ವಾಸ್ತು ಪ್ರಕಾರ ನೀವು ಮನೆಯಿಂದ ಎಲ್ಲಿ ನೀವು ಹೊರಗಡೆಯಿಂದ ಹೊಸ್ತಿಲಿಂದ ಒಳಗಡೆ ಬರ್ತೀರಿ ನೋಡಿ, ಅಲ್ಲಿ ನಿಮ್ಮ ಗಡಿಯಾರ ಯಾವತ್ತೂ ಇರಬಾರ್ದು. ಮೇಲ್ಗಡೆ ಇವಾಗ ನೀವು ನಿಮ್ಮದು ಬಾಗಿಲಿದೆ, ಡೈರೆಕ್ಟಾಗಿ ನಿಮ್ಮ ಫಸ್ಟ್ ಫ್ರಂಟ್ ಬಾಗಿಲಿದೆ, ನೀವು ಒಳಗಡೆ ಬರ್ತೀರಾ, ಮೇಲ್ಗಡೆ ನೀವು ಗಡಿಯಾರವನ್ನು ಹಾಕಬೇಡಿ. ಅಲ್ಲಿ ಬೇಕು ಅಂದರೆ ದೇವರ ಫೋಟೋವನ್ನು ಹಾಕಿ, ಗಡಿಯಾರವನ್ನು ಅಲ್ಲಿ ಹಾಕಬಾರ್ದು, ಅದು ಅಶುಭ ಲಕ್ಷಣ. ಅದ್ರ ಜೊತೆಗೆ ನೀವು ಎಲ್ಲಾದರೂ ನಿಮ್ಮ ಕಿಚನ್ ಹತ್ರ ಕೂಡ ನೀವು ಹಾದು ಹೋಗ್ತಿರಲ್ವ, ಎಲ್ಲಿ ಹಾದು ಹೋಗ್ತೀರಾ, ಆಚೆ ಈಚೆ ಹೋಗ್ತಾ ಇದ್ದೀರಾ, ಅಲ್ಲಿ ದಯವಿಟ್ಟು ಗಡಿಯಾರವನ್ನು ಹಾಕಬೇಡಿ. ಇವಾಗ ನೋಡಿ, ಈ ಥರ ಗೋಡೆಲ್ಲ ಇರುತ್ತೆ, ಇಲ್ಲೆಲ್ಲ ಹೋಗೋದಕ್ಕಾಗೋದಿಲ್ಲ ಅಲ್ವಾ? ಸೊ ಇಲ್ಲೆಲ್ಲ ಹಾಕೊಳ್ಬಹುದು. ಆಚೆ ಈಚೆ ಹೋಗ್ತೀವಿ, ಕಿಚನ್ ಹೋಗ್ತೀವಿ, ಹೊರಗಡೆ ಹೋಗ್ತೀವಿ, ಬಾಲ್ಕನಿಗೆ ಹೋಗ್ತೀವಿ, ಅಲ್ಲೆಲ್ಲ ನೀವು ಗಡಿಯಾರವನ್ನು ಹಾಕಬೇಡಿ. ಅದು ಒಳ್ಳೆಯದಲ್ಲ. ವಾಸ್ತು ಪ್ರಕಾರ ಅದು ಅಶುಭ ಲಕ್ಷಣ. ಅದಕ್ಕೆ ನೀವೇನಾದರೂ ಆ ಥರ ಇಟ್ಟಿದ್ರೆ ಅದನ್ನು ಚೇಂಜ್ ಮಾಡಿ. ಬೇಕಾದರೆ ಕೇಳಿ ನೋಡಿ. ನೀವು ಹಾದು ಹೋಗುವ ಜಾಗಗಳಲ್ಲಿ ಗಡಿಯಾರವನ್ನು ಇಡೋದಿಲ್ಲ. ಸೊ ನಾನು ಬೇರೆ ಕಡೆ ಇಟ್ಟು ಅದನ್ನು ಹೇಳೋದನ್ನು ಕೇಳಿ ನಿಮಗೆ ತಿಳಿಸ್ತಾ ಇದ್ದೀನಿ. ನೆಕ್ಸ್ಟ್ ಬಂದ್ಬಿಟ್ಟು, ಮನೆಯಲ್ಲಿ ಹಿರಿಯರಿಗೆ, ತಂದೆ ತಾಯಿಯಂದ್ರಿಗೆ ನಾವು ನಮಸ್ಕಾರ ಮಾಡುವಂತಹ ಪದ್ಧತಿಯನ್ನು ರೂಢಿಸ್ಕೊಳ್ಬೇಕು. ಮಕ್ಕಳೇ ಆಗಿರಲಿ, ಯಾರೇ ಆಗಿರಲಿ, ಚಿಕ್ಕ ಮಕ್ಕಳೇ ಆಗಿರಲಿ, ದೊಡ್ಡವರೇ ಆಗಿರಲಿ, ಅವರ ಕಾಲಿಗೆ ಬಿದ್ದು ಆಶೀರ್ವಾದವನ್ನು, ಕಾಲು ಮುಟ್ಟಿ ನಮಸ್ಕಾರ ಮಾಡುವಂತಹ ಒಂದು ಪದ್ಧತಿಯನ್ನು ರೂಢಿಸ್ಕೊಳ್ಬೇಕು. ನಮಗೆ ಹಿರಿಯರು ಕಾಲಿಗೆ ಬಿದ್ದಾಗ ಏನು ಹೇಳ್ತಾರೆ? ಬೇಡ ಪರವಾಗಿಲ್ಲ ಅಂತ ಹೇಳ್ತಾರೆ. ಆದರೂ ಕೂಡ ಅದು ಒಂದು ಸಂಸ್ಕಾರ. ಹಿರಿಯರ ಆಶೀರ್ವಾದ ನಮ್ಮ ಮೇಲೆ ಇದ್ರೆ ಏನು ಬೇಕಾದರೂ ಮಾಡಬಹುದು, ನಮ್ಮನ್ನು ಅದು ಕಾಪಾಡುತ್ತೆ. ಸೊ ಅದಕ್ಕೋಸ್ಕರ ನಿಮ್ಮ ಮಕ್ಕಳಿಗೆ ಚಿಕ್ಕ ವಯಸ್ಸಿನಿಂದ ಹಿಡಿದು ಚಿಕ್ಕ ವಯಸ್ಸಲ್ಲಿ ನೀವು ಅಭ್ಯಾಸ ಮಾಡಿಸಿ. ಹಿರಿಯರಿಗೆ, ವಯಸ್ಸಾದವರಿಗೆ ಗೌರವ ಕೊಡೋದನ್ನು ಆಗಿರಬಹುದು,
ನಮ್ಮಲ್ಲಿ ಅದೇ ಹೇಳಿದ ಹಾಗೆ ಹಿರಿಯರಿಗೆ ನಮಸ್ಕಾರ, ಕಾಲು ಮುಟ್ಟಿ ನಮಸ್ಕಾರ ಮಾಡಿ ಆಶೀರ್ವಾದ ತಗೊಳ್ಳುವಂಥದ್ದು, ಆ ಒಂದು ಪದ್ಧತಿಯನ್ನ ರೂಢಿಸಿಕೊಳ್ಳಿ. ಅದು ತುಂಬಾನೇ ಒಳ್ಳೇದಾಗುತ್ತೆ. ನಿಮ್ಮ ಮಕ್ಕಳಿಗಾಗಿರ್ಬೋದು, ನಮಗೆ ಆಗಿರ್ಬೋದು, ಯಾರಿಗೆ ಆಗಿರ್ಬೋದು, ಅವರ ಆಶೀರ್ವಾದ ಇದ್ರೆ ಏನ್ ಬೇಕಾದ್ರೂ ಮಾಡಬಹುದು. ಮನೆಯಲ್ಲಿ ಯಾವತ್ತೂ ಕೂಡ ಅಷ್ಟೇ ಒಂದು ದೀಪವನ್ನ ಉರಿಸಬಾರ್ದು. ಸೊ ತುಂಬಾ ಜನರಿಗೆ ಗೊತ್ತಿರುತ್ತೆ ಒಂದು ದೀಪವನ್ನ ಎಲ್ಲಿ ಉರಿಸ್ತಾರೆ ಅನ್ನುವಂಥದ್ದು. ಹಾಗಾಗಿ ಒಂದು ದೀಪವನ್ನ ಉರಿಸುವ ಬದಲು 2 ದೀಪವನ್ನ ನೀವು ಉರಿಸ್ಬೇಕು. ಯಾಕಂದ್ರೆ ಒಂದು ದೀಪವನ್ನ ಶವದ ಮುಂದೆ ಇಟ್ಟು ಉರಿಸ್ತಾರೆ, ಹಾಗಾಗಿ ಅದು ಒಳ್ಳೆಯ ಲಕ್ಷಣ ಅಲ್ಲ. ಅದಕ್ಕಾಗಿ ಹೇಳುವಂಥದ್ದು 2 ದೀಪವನ್ನ ದೇವರ ಮನೆಯಲ್ಲಿ ಇಟ್ಟು ಬೆಳಗಿಸ್ಬೇಕು. ಅದ್ರ ಜೊತೆಗೆ ಚಾಪೆ. ಸೊ ಚಾಪೆನೂ ಕೂಡ ಅಷ್ಟೇ. ಚಾಪೆನ ನಾವು ಹಿಂದಿನ ಕಾಲದಲ್ಲಿ ಜಾಸ್ತಿ ಯೂಸ್ ಮಾಡ್ತಾ ಇದ್ವಿ, ಇವಾಗಲೂ ಕೂಡ ಕೆಲವರು ಯೂಸ್ ಮಾಡ್ತಾರೆ. ಹೆಚ್ಚಾಗಿ ಇವಾಗ ಬೆಡ್ ಎಲ್ಲರೂ ಕೂಡ ಆಲ್ಮೋಸ್ಟ್ ಎಲ್ಲರೂ ಕೂಡ ಕಾಟ್ ಎಲ್ಲ ಅದಕ್ಕೆ ಎಲ್ಲರೂ ಹೆಚ್ಚಾಗಿ ಅದರಲ್ಲೇ ಮಲ್ಕೊಳ್ತಾರಲ್ವಾ. ಸೊ ಹಾಗಾಗಿ ನಮ್ಮ ಲೈಫ್ ಸ್ಟೈಲ್ ಕೂಡ ಚೇಂಜ್ ಆಗೋಗ್ಬಿಟ್ಟಿದೆ. ಹಿಂದಿನ ಕಾಲದ ಚಾಪೆನೇ ಇವಾಗ ತುಂಬಾ ಕಡಿಮೆ ಆಗೋಗಿದೆ. ಸೊ ಹಾಗಾಗಿ ಚಾಪೆಯನ್ನ ನಾವು ಯೂಸ್ ಮಾಡಿದ್ರು ಕೂಡ ಅದನ್ನ ಸರಿಯಾದ ಕ್ರಮದಲ್ಲಿ ಯೂಸ್ ಮಾಡ್ಬೇಕಾಗತ್ತೆ. ಸೊ ಚಾಪೆಯನ್ನ ಹೆಚ್ಚಿನವ್ರು ಏನ್ ಮಾಡ್ತಾರೆ ಅಂದ್ರೆ ಎದ್ದ ತಕ್ಷಣ ಚಾಪೆಯನ್ನ ಹಾಗೆ ಬಿಟ್ಟು ಹೋಗುವಂಥದ್ದಾಗಿರ್ಬೋದು. ಇದು ಒಳ್ಳೆಯ ಲಕ್ಷಣ ಅಲ್ಲ, ಇದು ದಾರಿದ್ರ್ಯ ಲಕ್ಷಣ. ಇದು ನಿಜವಾಗ್ಲೂ ತುಂಬಾನೇ ಕೆಟ್ಟದು ಅಂತಾನೆ ಹೇಳ್ಬೋದು. ಅದಕ್ಕೋಸ್ಕರ ನೀವು ಏನಾದ್ರೂ ಈ ತಪ್ಪನ್ನ ಮಾಡ್ತಾ ಇದ್ರೆ ದಯವಿಟ್ಟು ಮಾಡಬೇಡಿ. ಹೇಗೆ ಅದನ್ನ ಮಡಚಬೇಕು ಅನ್ನೋದು ಕೂಡ ನಮ್ಗೆ ತಿಳಿದಿರ್ಬೇಕಾಗುತ್ತೆ. ಅದಕ್ಕೆ ಹೇಳಿದ್ದು ಸರಿಯಾಗಿ ಅದನ್ನ ಮಡಚಿ ಒಂದು ಮೂಲೆಯಲ್ಲಿ ಅದನ್ನ ಎತ್ತಿಡ್ಬೇಕಾಗತ್ತೆ. ಏನು ಅಂದ್ರೆ ಚಾಪೆಯನ್ನ ಸ್ಟ್ರೈಟ್ ಇರುತ್ತೆ ಅಲ್ವಾ, ನೀವು ಮಲ್ಕೊಂಡಿರ್ತೀರ, ತಲೆ ಒಂದ್ ಕಡೆ ಕಾಲೊಂದ್ ಕಡೆ ಇಟ್ಟಿರ್ತೀರಲ್ವಾ. ಸೊ ನೀವು ಕಾಲಿಂದ ಅದನ್ನ ಸುತ್ಕೊಂಡು ಬರಬೇಡಿ, ಅದು ಅಶುಭ ಲಕ್ಷಣ. ಅದು ಎಲ್ಲಿ ಆ ಥರ ಮಡಿಸ್ತಾರೆ ಅನ್ನೋದು ನಿಮಗೆ ಗೊತ್ತಿದೆ. ನೀವು ತಲೆಯ ಭಾಗದಿಂದನೇ ನೀವು ಒಂದು ನಿಮಿಷ ಮಲ್ಕೊಂಡಿರ್ತೀರಲ್ವ, ಅಲ್ಲಿಂದನೇ ಚಾಪೆಯನ್ನ ಸುತ್ತಿ ಒಂದು ಸೈಡಲ್ಲಿ ಎತ್ತಿ ಇಡಿ ಅಂತ ಹೇಳ್ತೀನಿ. ನೆಕ್ಸ್ಟ್ ಬಂದ್ಬಿಟ್ಟು ಏನಂದ್ರೆ ಸಂಜೆ ನೀವು ಕಸವನ್ನು ಗುಡಿಸ್ತೀರ ಎಲ್ಲ. ಸಾಮಾನ್ಯವಾಗಿ ಮಕ್ಕಳಿದ್ದ ಮನೆಯಲ್ಲಿ ಆಗಿರ್ಬೋದು ಸಾಮಾನ್ಯವಾಗಿ ಗುಡಿಸ್ತಾರೆ. ಗುಡಿಸ್ಬಿಟ್ಟು ರಾತ್ರಿ ಕಸವನ್ನ ಹೊರಗಡೆ ಹಾಕಬಾರ್ದು. ಸೊ ಹೊರಗಡೆ ಹಾಕೋದ್ರಿಂದ ಲಕ್ಷ್ಮಿಯನ್ನೇ ನಾವು ಹೊರಗಡೆ ಹಾಕಿದ ಹಾಗೆ. ಅದಕ್ಕೋಸ್ಕರ ತುಂಬಾ ಜನರ ಮನೆಯಲ್ಲಿ ಕಸವನ್ನ ಗುಡಿಸಿ ಒಂದು ಸೈಡ್ಗೆ ಎತ್ತಿಡ್ತಾರೆ, ಬೆಳಗ್ಗೆ ಅದನ್ನ ಹೊರಗಡೆ ಹಾಕ್ತಾರೆ. ಸೊ ನೀವು ಕೂಡ ನಾನು ತಪ್ಪನ್ನ ಮಾತ್ರ ಮಾಡ್ತಾ ಇದ್ರೆ ದಯವಿಟ್ಟು ಮಾಡೋದಕ್ಕೆ ಹೋಗಬೇಡಿ. ಸೊ ರಾತ್ರಿ ಕಸವನ್ನ ಗುಡಿಸಿ ಒಂದು ಮೂಲೆಯಲ್ಲಿ ಅದನ್ನ ಹಾಗೆ ಎತ್ತಿಡಿ, ಅಲ್ಲೇ ಇರಲಿ ಅದು. ನೆಕ್ಸ್ಟ್ ಡೇ ನೀವು ಬೆಳಗ್ಗೆ ಬಂದು ಅದನ್ನ ಕ್ಲೀನ್ ಮಾಡ್ಕೊಳ್ಳಿ. ಸೊ ಲಕ್ಷ್ಮಿಯನ್ನೇ ನೀವು ಮನೆಯಿಂದ ಹೊರಗಡೆ ಹಾಕಿದ ಹಾಗೆ. ಇದೆಲ್ಲ ದಾರಿದ್ರ್ಯತನದ ಲಕ್ಷಣಗಳು ಅಂತಾನೆ ಹೇಳ್ಬೋದು. ಸಾಕಷ್ಟು ನಮಗೆ ಗೊತ್ತಿಲ್ದೇನೋ ನಡೀತಾ ಇರುತ್ತೆ, ಬಟ್ ನಮಗೆ ಗೊತ್ತಿರೋದಿಲ್ಲ. ಸೊ ತುಂಬಾ ಜನರಿಗೆ ಅದೇ ಹೇಳಿದ ಹಾಗೆ ಮನಸ್ಸಿಗೆ ನೋವಾಗುವಂಥದ್ದು, ಮನಸ್ಸಿಗೆ ನೆಮ್ಮದಿ ಇರುವಂಥದ್ದು. ನೀವು ತುಂಬಾ ಇರುತ್ತೆ, ಭಗವದ್ಗೀತೆ ಬುಕ್ಕು ಅಂತ ಇರುತ್ತೆ, ನಿಮ್ಗೆ ಗೊತ್ತಿರುತ್ತೆ ಅಲ್ವಾ. ಸೊ ಭಗವದ್ಗೀತೆ ಆಗಿರ್ಬೋದು, ವಿಷ್ಣು ಪಾರಾಯಣ ಆಗಿರ್ಬೋದು, ವಿಷ್ಣು ಸಹಸ್ರನಾಮ ಆಗಿರಬಹುದು, ಲಲಿತ ಸಹಸ್ರನಾಮ ಆಗಿರ್ಬೋದು. ಇದೆಲ್ಲ ಹೆಚ್ಚಾಗಿ ಬ್ರಾಹ್ಮಣರು ಓದ್ತಾರೆ, ನಾನು ಕೂಡ ಓದ್ತೀನಿ. ಬಟ್ ತುಂಬಾ ಜನರು ಕೆಲವರಿಗೆ ಅದರ ಮೇಲೆ ತುಂಬಾ ನಂಬಿಕೆ ಇರುತ್ತೆ, ಭಕ್ತಿ ಇರುತ್ತೆ, ಅದ್ರ ಮೇಲೆ ನಂಬಿಕೆ ಇರುತ್ತೆ. ಸೊ ಅಂಥವ್ರು ಅದನ್ನು ಓದ್ಬೋದು. ಮನಸ್ಸಿಗೆ ಒಂದು ರಿಫ್ರೆಶ್ ಸಿಗುತ್ತೆ, ಒಂದು ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ. ಅದ್ರ ಜೊತೆಗೆ ಇದೇ ನಾನು ಹೇಳಿರುವಂಥದ್ದು ಏನಿದೆ ನೋಡಿ, ಇದನ್ನೆಲ್ಲ ನೀವೇನಾದ್ರೂ ತಪ್ಪು ಮಾಡ್ತಾ ಇದ್ರೆ ಇದನ್ನೆಲ್ಲ ಸರಿಪಡಿಸ್ಕೊಳ್ಳಿ. ನೆಕ್ಸ್ಟ್ ಮುಂದಿನ ವಿಡಿಯೋದಲ್ಲೂ ಕೂಡ ನಾನು ಕೆಲವೊಂದು ಪಾಯಿಂಟ್ಸನ್ನು ಹೇಳ್ತೀನಿ, ಎಲ್ಲೆಲ್ಲಿ ನಾವು ತಪ್ಪು ಮಾಡ್ತಾ ಇದ್ದೀವಿ, ಎಲ್ಲೆಲ್ಲಿ ಸರಿ ಮಾಡ್ಕೊಳ್ಬೇಕು ಅನ್ನೋದು. ಇವತ್ತು ಇಷ್ಟೇ ನಾನು ಈ ಪಾಯಿಂಟ್ ಔಟನ್ನು ಮಾಡ್ಕೊಂಡಿರೋದು. ಇಷ್ಟೊಂದು ಪಾಯಿಂಟನ್ನು ಹೇಳಿದ್ದೀನಿ. ನೀವೇನಾದರೂ ಈ ಥರ ಮಾಡ್ತಾ ಇದ್ರೆ ಇವತ್ತಿನಲೇ ಅದನ್ನು ಸರಿಪಡಿಸ್ಕೊಳ್ಳಿ ಅಂತ ಹೇಳ್ತಾ, ಈ ಒಂದು ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರಾದರೂ ಸಬ್ಸ್ಕ್ರೈಬ್ ಮಾಡಿದ್ರೆ ನನ್ನ ಚಾನಲ್ ನೋಡ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ಹೊಸ ವಿಡಿಯೋ ಜೊತೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು. ಬಾಯ್. ಲಾಟ್ಸ್ ಆಫ್